ಪ್ರತಿನಿಧಿಸಿದ ಮನೋಜ್ ದೂರದಿಂದ ಬಂದಿದ್ರಿ. ಈ ಒಂದು ಪಂದ್ಯಾವಳಿಗೆ ನೀವೇನಾದ್ರೂ ಮಾತಾಡಲೇಬೇಕು. ಓಕೆ, ಮ್ಯಾಚ್ ಮುಗಿದ ಮೇಲೆ ಮಾತಾಡ್ತಾರೆ. ಹಾಗೆ ಪ್ರಥಮ ದಾಳಿಯಲ್ಲಿ ಪ್ರಮುಖ ಐಕಾನ್ಧಾರಿಯಾಗಿ ಹೊರಹೊಮ್ಮಿರುವಂತಹ ಆಟಗಾರ ಹೇಮಂತ್ ಫ್ರಮ್ ಮೈಸೂರು. ರಾಜ್ಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಹೇಮಂತ್ ಅತ್ಯದ್ಭುತವಾದಂತಹ ಪ್ರಥಮ ಅಂಕವನ್ನು ದಾಖಲಿಸಿಕೊಂಡಿದ್ದಾರೆ. ರೈಡಿಂಗ್ ನಲ್ಲಿ ತೇಜು ನಾಯ್ಕ್. ಯುವ ಸೀರೀಸ್ ನಲ್ಲಿ ಪ್ರದರ್ಶನವನ್ನ ತೋರಿದಂತ ಆಟಗಾರ 7 ಆಟಗಾರರಿದ್ದಾರೆ. ಸಂಘ ರೈಡಿಂಗ್ ನಲ್ಲಿ ಪ್ರೋ ಕಬಡ್ಡಿ ತಾರ ಮನೋಜ್ ಗೌಡ. ಜೋರಾದ ಚಪ್ಪಾಳೆಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಸೀಸನ್ 8 ಮತ್ತು 9ರಲ್ಲಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅತ್ಯದ್ಭುತವಾದಂತಹ ಡಿಫೆನ್ಸ್ ನ ಮಧ್ಯದಲ್ಲಿ ರೈಡಿನಲ್ಲಿ ಮತ್ತೊಮ್ಮೆ ತೇಜು. ಹಿತವಾಗಿತ್ತು. ಕಾರ್ನರ್ ಭಾಗದಲ್ಲಿರುವಂತಹ ಮಧು ಅವರಿಂದ ಬಂದಂತಹ ಒಂದು ಮಿಸ್ಟೇಕ್ ಅಲ್ಲ. ಮತ್ತೊಮ್ಮೆ ಹೇಮಂತ್. ಬಲಿಷ್ಠವಾದಂತಹ ಡಿಫೆನ್ಸ್ ನ ಮಧ್ಯದಲ್ಲಿ 2 ಬಲಿಷ್ಠವಾದಂತಹ ಕಾರ್ನರ್ಗಳು. ಒಂದು ಭಾಗದಲ್ಲಿ ಮಹೇಂದರ್. ನಿಧಾನಗತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋನಸ್ ಅಂಕಕ್ಕಾಗಿ ಮನವಿಯಾಗಿತ್ತು, ಆದರೆ ಯಾವುದೇ ಅಂಕ ಗಳಿಕೆಯಲ್ಲ. ಮತ್ತೊಮ್ಮೆ ತೇಜು. ಒಂದು ತಂಡದಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಆಟಗಾರ ಪ್ರಶಾಂತ್ ಕುಗ್ವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆಟಗಾರ. ಇಟ್ಸ್ ಅ ಡೂ ಆರ್ ಡೈ. ಕರು ಯಾ ಮರು. ಒಂದು ಅಂಕವನ್ನು ಪಡಿ, ಇಲ್ಲದಿದ್ದರೆ ಮನೆಗೆ ನಡೆಯಲ್ಲ, ಅಂಕಣದಿಂದ ಹೊರ ನಡೆಯಲ್ಲ. ಕಂಟ್ರೋಲ್ ಯುವರ್ ಟೀಮ್. ಬೇಡವಾದಂತ ಹಿಡಿತವಾಗಿತ್ತು. ಗೌರ್ಮೆಂಟ್ ಆಗಿರುವಂತಹ ರೇವಂತ್ ಅವರಿಂದ ಬಂದಂತ ವೈಟ್ ಕೇವಲ 1 ಅಂಕದ ಗಳಿಕೆ. ಒಂದು ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಬೇಡವಾದಂತ ಪ್ರಶಾಂತ್ ಅವರಿಂದ ಬಂದಂತ ಒಂದು ಮಿಸ್ಟೇಕ್ ಅಲ್ಲ. 4-2ರಲ್ಲಿ ಪಂದ್ಯ. ರೈಡಿಂಗ್ನಲ್ಲಿ ಮತ್ತೊಮ್ಮೆ ಹೇಮಂತ್. ಅದು ಬೋನಸ್ ಅಂಕ. ತೇಜು ನಾಯ್ಕ್ ಯುವ ಸೀರೀಸ್ ನಲ್ಲಿ ಪ್ರದರ್ಶನವನ್ನು ತೋರಿರುವಂತಹ ಆಟಗಾರ. 5 ಆಟಗಾರರ ಅಂಕಣದ ಒಂದು ಭಾಗದಲ್ಲಿ ಮನೋಜ್, ಇನ್ನೊಂದು ಭಾಗದಲ್ಲಿ ಮಧು ಕುಗ್ವೆ. ಈ ಬಾರಿ ಕಾಂಬಿನೇಷನ್ ಟ್ಯಾಕಲ್. ಸಂಘಟಿತವಾದಂತಹ ಹೋರಾಟ. ರಾಮೇಶ್ವರ ಪವರ್ ಸ್ಟಾರ್ ಬಾಯ್ಸ್ ತಡೆಗಳಲ್ಲಿ ತಂಡದ ಆಟಗಾರರಿಂದ ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ. ಲೆಫ್ಟ್ ಕವರ್ ಹಿಂಭಾಗದಿಂದ ಬಂದಂತಹ ಒಂದು ಮಿಸ್ಟೇಕಲ್. ಒಂದು ಕಿಕ್ ಮುಖೇನ 1 ಅಂಕ. ಈ ಬಾರಿ ರೈಡಿಂಗ್ನಲ್ಲಿ ನಿತಿನ್ ಕುಟ್ಟಿ, ಚಿಕ್ಕಮಗಳೂರು ಮೂಲದ ಬಲಿಷ್ಠ ಆಟಗಾರ. ಬಲಿಷ್ಠವಾದಂತಹ ದೇಹದ ಅಡಿತೆಯನ್ನು ಹೊಂದಿರುವಂತಹ ಆಟಗಾರ. 7 ಆಟಗಾರರ ನಡುವೆ ಅತ್ಯದ್ಭುತವಾದಂತಹ ವೇಗದ ದಾಳಿಗೆ ಮುಂದಾಗ್ತಾ ಇರುವಂತಹ ಆಟಗಾರ. ಒಂದು ಬೋನಸ್ ಅಂಕ. ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ. ರೈಡಿಂಗ್ ನಲ್ಲಿ ಪ್ರೋ ಕಬಡ್ಡಿ ತಾರೆ ಮನೋಜ್ ಗೌಡ. ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಬಾರಿ
5 ಆಟಗಾರರ ನಡುವೆ ಯಾವುದೇ ಬೋನಸ್ ಇಲ್ಲದೆ ಬಂದ ಸಂದರ್ಭ. ಪ್ರೇಕ್ಷಕರೇ, ನಿಮ್ಮೂರಿನ ಅಂಕಣದಲ್ಲಿ ಪ್ರೋ ಕಬಡ್ಡಿ ತಾರೆ ಎಂದು ನಾವು ಕಾಣ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ಟಚ್ ಮುಖೇನ 1 ಅಂಕ. ಮಲ್ನಾಡ್ ಫ್ರೆಂಡ್ಸ್ 6. ಅತ್ಯದ್ಭುತವಾದಂತಹ ಟ್ಯಾಕಲ್. ರಾಮೇಶ್ವರ ಮಲ್ನಾಡ್ ಫ್ರೆಂಡ್ಸ್ 2 ಅಂಕದ ಮುನ್ನಡೆಯಿದೆ. ಸೂಪರ್ ಟ್ಯಾಕಲ್. 3 ಆಟಗಾರರ ನಡುವೆ ಮತ್ತೊಮ್ಮೆ ಪ್ರೋ ಕಬಡ್ಡಿ ತಾರೆ ಮನೋಜ್ ಗೌಡ. ಸಾಕಷ್ಟು ಬಾಲಿಷ್ಟವಾದಂತಹ ಡಿಫೆನ್ಸ್. ಸೂಪರ್ ಟ್ಯಾಕಲ್. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ತೇಜು. ಕಾರ್ನರ್ ಭಾಗದಿಂದ ಬಂದಂತಹ ಮಿಸ್ಟ್ಯಾಕಲ್. ಕಾರ್ನರ್ ಭಾಗದಲ್ಲಿರುವಂತಹ ಆಕಾಶ್ ತೆಲುಗುಂದೆ ಅವರಿಂದ ಬಂದಂತಹ ಮಿಸ್ಟ್ಯಾಕಲ್. ಮತ್ತೊಮ್ಮೆ ಹೇಮಂತ್, ಮೈಸೂರು ಮೂಲದ ಆಟಗಾರ. ಡಿಫೆನ್ಸ್ 2 ಅಂಕದ ಮುನ್ನಡೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ರೈಡಿಂಗ್ ನಲ್ಲಿ ತೇಜು. ಡಿಫೆನ್ಸಿವ್ ಭಾಗದಲ್ಲಿ ಒಂದು ಭಾಗದಲ್ಲಿ ಪ್ರಶಾಂತ್ ಕುಪ್ಪೆ, ಇನ್ನೊಂದು ಭಾಗದಲ್ಲಿ ಪುಟ್ಟ. ಈಗೊಂದು ಸಾಗರ ತಾಲೂಕು ಕಂಡಂತ ಅತ್ಯಂತ ಶ್ರೇಷ್ಠ ಆಟಗಾರ ಪ್ರಶಾಂತ್ ಕುಗ್ವೆ. ಜೋರಾದಂತ ಒಂದು ಚಪ್ಪಾಳೆ ಬರಲಿ ಸ್ಥಳೀಯ ಪ್ರತಿಭೆಗೆ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಮನೋಜ್. ಈ ಪಂದ್ಯದ ನಂತರದ ಪಂದ್ಯಕ್ಕಾಗಿ ಸಂತು ಫ್ರೆಂಡ್ಸ್ ವರ್ಸಸ್ ಪರಿಶ್ರಮ ಫ್ರೆಂಡ್ಸ್. ಸಂತು ಫ್ರೆಂಡ್ಸ್ ಶ್ರೀ ಮಾರಿಕಂಬ ಹಂಟಾರ್ಸ್ ಈ ಬಾರಿ ಬೇಡವಾದಂತಹ ಹಿಡಿತ ಮೊದಲಿನಿಂದ. ಪಂದ್ಯ ಸಮಬಲದಲ್ಲಿ ಸಾಗ್ತಾ ಇದೆ. 9-9 ಪಂದ್ಯ. ರೈಡಿಂಗ್ ನಲ್ಲಿ ಸೃಜನ್ ನಾಯ್ಕ್ ಫ್ರಮ್ ಗಂಟಿಕೊಪ್ಪ. 6 ಆಟಗಾರರ ನಡುವೆ ಒಂದು ಬೇಗದ ದಾಳಿಗೆ ಮುಂದಾಗ್ತಾ ಇರುವ ಒಂದು ಬೋನಸ್ ಅಂಕ. ನಾಲ್ಕು ಆಟಗಾರರ ನಡುವೆ ಡಿಫೆನ್ಸ್ ವಿಭಾಗದಲ್ಲಿ ಒಂದು ಭಾಗದಲ್ಲಿ ರೇವಂತ್, ಇನ್ನೊಂದು ಭಾಗದಲ್ಲಿ ಮಹೇಂದ್ರ. ರೇವಂತ್ ಸಾಗರ ತಾಲೂಕು ಕಂಡಂತ ಮತ್ತೋರ್ವ ಶ್ರೇಷ್ಠ ಆಂಕರ್ ಹೋಲ್ಡರ್. ಏಕಾಂಗಿಯಾಗಿ ಆಟಗಾರರನ್ನು ಹಿಡಿಯುವಂತ ಯತ್ನ. ಏಕಾಂಗಿಯಾಗಿ ಆಟಗಾರರನ್ನು ಬಂಧಿಸುವಂತ ಯತ್ನದಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಪಂದ್ಯ ಮತ್ತೆ ಸಮಬಲದಲ್ಲಿ ಸಾಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಸಂತು ಫ್ರೆಂಡ್ಸ್ ಈ ಬಾರಿ ಕಾರ್ನರ್ ಭಾಗದಲ್ಲಿರುವಂತಹ ಮಧು ಕುಪ್ಪೆಯಿಂದ ಬಂದಂತ ಬಲಿಷ್ಠವಾದಂತ ಡಿಫೆನ್ಸ್. ಜೋರಾದಂತ ಚಪ್ಪಾಳೆ ಬರಲಿ. ಸೂಪರ್ ಟ್ಯಾಕಲ್. ಈ ಬಾರಿ ಸೂಪರ್ ಟ್ಯಾಕಲ್. ದ ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್. ಮತ್ತೊಮ್ಮೆ ರೈಡಿಂಗ್ ನಲ್ಲಿ ನಿತಿನ್ ಕುಟಿ. 6 ಆಟಗಾರರ ಅವರಿಂದ ಬೋನಸ್ ಪ್ಲಸ್ 1 ಪಾಯಿಂಟ್. 1 ಪಾಯಿಂಟ್. Don't coach. Please control your team.
ಮತ್ತೊಮ್ಮೆ ಪ್ರೊ ಕಬಡ್ಡಿ ತಾರೆ ಮನೋಜ್ ಗೌಡ 4 ಆಟಗಾರರ ನಡುವೆ ನಾಲ್ಕು ಆಟಗಾರರ ಈ ಬಾರಿ ಅತ್ಯದ್ಭುತವಾದಂತ ಮಹೇಂದ್ರ ಅವರಿಂದ 15-11 4 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಕುಟ್ಟಿ ಮತ್ತೊಂದು ವೇಗವಾದಂತ ಹಿಡಿತ ಮಧುವರಿಂದ. ಇದರೊಂದಿಗೆ ಪ್ರಥಮಾರ್ಧ ಮುಕ್ತ 11 5 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಸೂಪರ್ ಕಲಾನ್ ಲೈನ್ ಅಂಪೈರ್ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ರೈಡಿನಲ್ಲಿ ಮತ್ತೊಮ್ಮೆ ನಿತಿನ್ ಕುಟಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಕಿಕ್ ಮುಖೇನ 1 ಅಂಕ. ಕಾರ್ನರ್ ಭಾಗದಲ್ಲಿರುವಂತಹ ಆಕಾಶ್ ತಲಗುಂಗೆ ಅವರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈಡಿಂಗ್ ನಲ್ಲಿ ಕಿರಣ್ ಕಂಟ್ರೋಲ್ ಯುವರ್ ಟೀಮ್. ಒಂದು ಬೋನಸ್ ಅಂಕ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ತೇಜು ನಾಯ್ಕ್ 2 ಆಟಗಾರರ ನಡುವೆ ಲೈನ್ ಅಂಪೈರ್ ತೆಗೆದು ಇಪ್ಪತ್ತೊಂದು 12 9 ಅಂಕದ ಮುನ್ನಡೆಯಲ್ಲಿ ಪಂದ್ಯ. ಒಂದು ಬೋನಸ್ ಅಂಕ. ಮುಂದಿನ ಪಂದ್ಯಕ್ಕಾಗಿ ಸಂತು ಫ್ರೆಂಡ್ಸ್ ಶ್ರೀ ಮಾರಿಕಾಂಬ ಹಂಟರ್ಸ್ ಹಸವಂತೆ ವರ್ಸಸ್ ಪರಿಶ್ರಮ ಫ್ರೆಂಡ್ಸ್ 2 ತಂಡದ ಆಟಗಾರರೇ, ನಿಮಗಿದು ದ್ವಿತೀಯ ಕರೆ. ಈ ಪಂದ್ಯ ಮುಗಿದ ತಕ್ಷಣದಲ್ಲಿ ಅಂಕಣವನ್ನು ಪ್ರವೇಶಿಸಬೇಕು. ರೈಡಿಂಗ್ನಲ್ಲಿ ಮತ್ತೊಮ್ಮೆ ಪ್ರೊ ಕಬಡ್ಡಿ ತಾರೆ ಮನೋಜ್ ಗೌಡ. ಸಾಕಷ್ಟು ಅಂಕಗಳು ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಬೋನಸ್ ಅಂಕ. ಸತತವಾಗಿ ಬೋನಸ್ ಅಂಕವನ್ನು ಪಡೆಯಲು ಯಶಸ್ವಿ ಆಗ್ತಿದ್ದಾರೆ. 21-14 7 ಅಂಕದ ಮುನ್ನಡೆಯಲ್ಲಿ ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಕುಟ್ಟಿ. ಈ ಬಾರಿ ಪ್ರಶಾಂತ್ ಕುಗ್ವೆ ಅವರಿಂದ ಬಂದಂತ ಒಂದು ಸುಂದರವಾದಂತ ಟ್ಯಾಕಲ್. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್ ಫ್ರಮ್ ಪ್ರಶಾಂತ್ ಕುಗ್ವೆ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಮನೋಜ್. ಈಗಾಗಲೇ 6 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಪಂದ್ಯ ನಿಧಾನವಾಗಿ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. 2 ತಂಡಗಳನ್ನು ಕೂಡ ಪಂದ್ಯದ ಗತಿಯನ್ನು ಬದಲಾಯಿಸುವಂತ ಆಟಗಾರ. ಇದು ಬೋನಸ್ ಅಂಕ. 16-21 5 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ರೈಡಿಂಗ್ ಅಲ್ಲಿ ತೇಜು ಬೇಡವಾದಂತ ಈಶ್ವರ ಪವರ್ ಸ್ಟಾರ್ ತಡೆಗಳಲ್ಲೇ ತಂಡದ ಮಾಲೀಕರಾಗಿ ಲೋಕೇಶ್ ಹೆಚ್ 17-22 5 ಅಂಕಗಳ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಕಾರ್ನರ್ ಭಾಗದಿಂದ ಬಂದಂತ ಮಿಸ್ಟೇಕ್. ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇರುವಂತಹ ಮನೋಜ್.
ರೈಡಿಂಗ್ ಅಲ್ಲಿ ಕುಟ್ಟಿ 18-23 5 ಅಂಕದ ಮುನ್ನಡೆಯಲ್ಲಿ ಪಂದ್ಯ, ಕೇವಲ 5 ಅಂಕಗಳ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಐದು ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಪಂದ್ಯ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. 6 ಆಟಗಾರರ ನಡುವೆ ಈ ಬಾರಿ ಮತ್ತೊಮ್ಮೆ ಅದು ಮಲ್ಟಿಪಲ್ ರೈಟ್ ಪಾಯಿಂಟ್, ಒಂದು ಬೇಡವಾದಂತ ಇಲ್ಲ. 20-23 ಕೇವಲ 3 ಅಂಕದ ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರೇ, ಕೊನೆಯ 5 ನಿಮಿಷದ ಆಟ ಬಾಕಿ. ದ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ರೈಡಿಂಗಲ್ಲಿ ಹೇಮಂತ್ ಒಂದು ವೇಗದ ದಾಳಿಗೆ ಮುಂದಾಗ್ತಾ ಇರುವಂತಹ ಆಟಗಾರ. ಒಂದು ಬೋನಸ್ ಅಂಕ, ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್. ಮಲ್ನಾಡು ಫ್ರೆಂಡ್ಸ್ ನಡೆದ ಆಟಗಾರ ಗಮನಕ್ಕೆ 4 ಆಟಗಾರ ನಡುವೆ ಈ ಬಾರಿ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಹೇಮಂತ್ ಒಂದು ಬೇಗದ ದಾಳಿಗೆ ಮುಂದಾಗ್ತಾ ರೈಡ್ ಔಟ್. ಕೊನೆಯ 4 ನಿಮಿಷದ ಆಟ ಬಾಕಿ. ದ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಸ್ಕೋರ್ ಮತ್ತೆ ಪ್ರಯತ್ನವಾಗಿತ್ತು. 26-21 5 ಅಂಕದ ಮುನ್ನಡೆಯಲ್ಲಿ ಪಂದ್ಯ. ಐದು ಅಂಕದ ಮುನ್ನಡೆಯಲ್ಲಿ 26-22 Official timeout. ಮುನ್ನಡೆಯಲ್ಲಿ ಪಂದ್ಯ ಸಾಗ್ತಾ ಇದೆ ಈ ಬಾರಿ. ಕೊನೆಯ 3 ನಿಮಿಷದ ಆಟ ಬಾಕಿ. ದ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಸ್ಕೋರ್ 23-27 4 ಅಂಕದ ಮುನ್ನಡೆಯಲ್ಲಿ ರೈಡಿಂಗ್ ನಲ್ಲಿ ಕುಟ್ಟಿ. ಚಿಕ್ಕಮಗಳೂರು ಜಿಲ್ಲೆ ಕಡತ ಹೆಸರಾಂತ ಆಟಗಾರ ನಿತಿನ್ ಕುಟ್ಟಿ. ರೈಡಿಂಗ್ನಲ್ಲಿ ಮತ್ತೊಮ್ಮೆ ಹೇಮಂತ್ ಒಂದು ಬೇಗದ ದಾಳಿಗೆ ಮುಂದಾಗ್ತಿರುವಂತಹ ಆಟಗಾರ. 24-27 ಕೇವಲ 3 ಅಂಕದ ಮುನ್ನಡೆಯಲ್ಲಿ ಪಂದ್ಯ. ನಿಧಾನ ಗತಿಯಲ್ಲಿ ಪಂದ್ಯ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಕೊನೆಯ 2 ನಿಮಿಷದ ಆಟ ಬಾಕಿ. ಸಿರ್ಫ್ 2 ಮಿನಿಟ್ ಗೇಮ್ ಬಾಕಿ. ಒಂದು ಬೋನಸ್ ಅಂಕ. ರೈಡಿಂಗ್ನಲ್ಲಿ ಮತ್ತೊಮ್ಮೆ ಪ್ರೇಕ್ಷಕರೇ, ಅತಿ ಆಸೆ ಗತಿಗೇಡು. ನಿಮ್ಮ ಜೀವನದಲ್ಲೂ ಕೂಡ ಹಾಗೆ ತುಂಬಾ ಅತಿಯಾಗಿ ಆಸೆಯನ್ನು ಪಡಬಾರ್ದು. ಅತಿಯಾಗಿ ಆಸೆ ಪಟ್ಟರೆ ಹೀಗೆ ಆಗುತ್ತೆ. 29-24 5 ಅಂಕದ ಮುನ್ನಡೆಯಲ್ಲಿ ರೈಡಿಂಗ್ ನಲ್ಲಿ ಮತ್ತೊಮ್ಮೆ
ಹೋಗಿ ಆಚೆ ಹೋಗಿ ಕೊನೆಯ 1 ನಿಮಿಷದ ಆಟ ಬಾಕಿ 8 ಮಿನಿಟ್ का खेल बाकी है 25-30 The second time out is over. ಇಪ್ಪತ್ತಾರು 31 5 ಅಂಕದ ಮುನ್ನಡೆಯಲ್ಲಿ ರೆಡಿನಲ್ಲಿ ಮತ್ತೊಮ್ಮೆ ಕುಟ್ಟಿ ಪಂದ್ಯ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಕೂಡ ಈಗಾಗಲೇ ಕರೆಯನ್ನು ನೀಡಿದ್ದೀವಿ. ಇದರೊಂದಿಗೆ ಇವತ್ತು ಪಂದ್ಯ ಮುಕ್ತಾಯಗೊಂಡಿದೆ. ಫ್ರೆಂಡ್ಸ್ ಮಲ್ನಾಡ್ ತಂಡ ವಿಜಯಶಾಲಿಯಾಗಿದೆ. ಮುಂದಿನ ಪಂದ್ಯಕ್ಕಾಗಿ